ಇವತ್ತು ನಾನು ಬಂದೀನಿ ಕೇರಳದ ಅನಂತ ಪದ್ಮಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಾಗ ಪದ್ಮಸ್ವಾಮಿ ದೇವರದಾರ. ಅಂದ್ಬಿಟ್ರೆ ಇನ್ನೊಂದು ವಿಶೇಷ ಏನಂದ್ರೆ ಈ ದೇವಸ್ಥಾನದಾಗ ಸಸ್ಯಾಹಾರಿ ಮೊಸಳೆ ಫೇಮಸ್ ಈ ದೇವಸ್ಥಾನ. ಅದಕ್ಕೆ ನಾನು ಬಂದೀನಿ. ಮೊದಲು ಬಬಿಯಾ ಅಂತ ಮೊಸಳೆ ಇತ್ತು, ಅದು ತೀರ್ಕೊಂತು. ಅದಾದಮೇಲೆ ಇನ್ನೊಂದು ಮೊಸಳೆ ಬಂದಿದೆ, ಅದು ನೋಡುವ ಇದೆಯಾ ಇಲ್ವಾ ಅಂತ ಒಳಗೆ ಹೋಗುವ. ಒಳಗೆ ಬಂದೀವಿ ದೇವಸ್ಥಾನ ಒಳಗೆ. ಬಟ್ ಅದು ದೇವಸ್ಥಾನ ಅಲ್ಲಿ ಬಿಡಲ್ಲ, ಕ್ಯಾಮ್ರಾ ಬಿಡಲ್ಲ, ಹಂಗಾಗಿ ಹಿಡ್ದೀನಿ. ಇಲ್ಲಿ ಮೊಸಳಿ, ಈ ಕೆರೆ ಮೊಸಳಿ ಐತಿ. ಅದರಾಗ ಮೊಸಳಿ ಮನಿ ಎಲ್ಲ ಐತಂದ್ರೆ ಎಲ್ಲೈತಿ. ಇದಾಗ ಗುಹೆ ಒಳಗೈತಂತ. ಇನ್ನು ಹೊರಗೆ ಬಂದಿಲ್ಲ. ಅದು ಹೊರಗೆ ಯಾವ ಬರ್ತಂದ್ರೆ ಬಂದೀನಿ. ಮೊಸಳು ನೋಡೋಕೆ ಅಲ್ಲಿ ಮಟ್ಟ ಬಂದೀವಿ, ಅದರ ಮೊಸಳು ಕಾಣವಲ್ರಿ. ಮೊಸಳು ಬಿಟ್ರೆ ಮೀನು ಕಾಣಕತ್ತವು. ನೋಡ್ರಿ, ಅಯ್ಯೋ ಪಾಪ ಅನ್ನಿಸ್ತಿದೆ. ಟೆಂಪಲ್ ಪೀಸ್ ಆಗೈತೆ. ಟೆಂಪಲ್ ಯಾವುದು ಕಿರಿಕಿರಿ ಇಲ್ಲ. ಆಯ್ತು, ಆಮೇಲೆ ಕೋಳಿ ಅವರೇ ಹೇಳಿ ಏನು ಅಲ್ಲಿದ್ದಿಲ್ಲ ತಗೋಕೆ ಬಂದಿಲ್ಲ? ಮೊಸಳಿ ಸಂಬಂಧ ಬಂದಿಲ್ಲ. ಮೊಸಳಿ ಐತಿ ನೋಡಿದ್ದೇನೆ. ಇಲ್ಲ, ಅದಕ್ಕೆ ಆಮೇಲೆ 12ವರೆಗೆ ಬರ್ತೈತೆ ಅದು. ಪೂಜಾರಿ ಹೇಳಿದರು 12ವರೆಗೆ ಮೊಸಳಿ ಬರುತ್ತಂತ. 12ವರೆಗೆ ಯಾಕೆ ಬರುತ್ತಂದ್ರೆ ನೈವೇದ್ಯ ಮಾಡ್ತಾರೆ ದೇವರಿಗೆ, ಆ ಟೈಮಲ್ಲಿ ಬರುತ್ತಂತ ಹೇಳ್ಯಾರ. ನಾವು ನೋಡಿದರೆ ಬಂದು ಬೇಕಲ್ ಬೀಚ್ ಅಂತೇಳಿ ಒಂದು ಐತೆ, ಆ ಬೀಚಲ್ಲಿ ಹೋಗಂತ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಹುಡುಗ ನೋಡಿದ್ರೆ ಮೊಸಳಿ ನೋಡೇ ಹೋಗೋಣ ಅಂತಿಂದ್ಬಿಡೋಣ. ಮೊಸಳಿ ಬರೋದೇನು ಲೇಟ್ ಆಗುತ್ತೆ. ಹಾಗಾಗಿ ಪ್ರಸಾದ ಗೀಸ ತೊಗೊಂಡು ಇನ್ನೊಂದು 2 ತಾಸು ಎಲ್ಲರೂ ಅಡ್ಡಾಡ್ಕೊಂಬರೋಣ ಹೋಗಿ. ಅದು ಪ್ರಸಾದ. ಕೆಲವು ದಿವಸ ಈ ಹೊತ್ತಿನಲ್ಲಿ ದರ್ಶನ ಇರುತ್ತೆ, ಕಳೆದ ವಾರ ಈ ಸಮಯದಲ್ಲೆಲ್ಲ ಹೊರಗೆ. ಇವಾಗ ಬೆಳಿಗ್ಗೆನೇ ಮೊಸಳೆಗೆ ಟೈಮಿಂಗ್ ಇಲ್ಲ, ಯಾವಾಗಾದ್ರೂ ಬರ್ಬೋದು, ಯಾವಾಗಾದ್ರೂ ಹೋಗ್ಬೋದು. ಹಂಗಾಗಿ ಕೆಲವೊಂದು ಟೈಮ್ನಾಗ ಈ ಟೈಮ್ನಾಗ ಹೊರಗೆ ಇರ್ತೈತಂತ. ಈಗ ಅವ್ರು ಹೇಳ್ತಾರೆ ಮಧ್ಯಾಹ್ನ ಬರೋ ಡೌಟು ಸಂಜೆ ಮುಂದೆ ಬರುತ್ತಂತ. ಅದಕ್ಕೆ ಓಕೆ. ಹುಡುಗ ಎಷ್ಟು ಆನೆಸ್ಟ್ ಅಂದ್ರೆ ನಾನು ವಿಡಿಯೋ ಕಾಲ್ ಮಾಡಿ ತೋರ್ಸಕತ್ತ ಹುಡುಗರಿಗೆ ಎಲ್ಲರಿಗೆ. ಮೊಸಳಿ ನೋಡಕತ್ತೀವಿ. ಈ ಮೊಸಳಿ ಮಾಹಿತಲ್ಲ, ಈ ಮೊಸಳಿ ಮಾಹಿತಲ್ಲ, ಹಂಗಾಗಿ ಈ ಮೊಸಳಿ ಬರೋದು ಹೊರಗೆ. ಇವ ದೊಡ್ಡ ಮೊಸಳಿ ಬೇಕಾದ್ರೆ ನೋಡ್ತೇನೆ, ಹಲ್ ತೋರಿಸಲಿಲ್ಲ. ಈಗ ಹೊರಗೆ ಹೊಂಟಿವಿ. ಹಂಗೆ ಒಂದು ರೌಂಡ್ ಹಾಕೊಂಡ್ಬರ್ತೀವಿ ಹೋಗಿ ದೇವಸ್ಥಾನ ಸುತ್ತ. ನಮ್ಮ ಹುಡುಗ ಬ್ಯಾಗ್ ಬಿಟ್ಟು ಇದ್ದ, ಹೋಗಿ ತರಕ್ಕೆ ಹೋಗಿದ್ದ. ತರಕ್ಕೆ ಹೋದಾಗ ಅಲ್ಲಿ ಯಾರೋ ಹೇಳಿದ್ರು ಗುಹೆ ಒಳಗೆ ಹೋಗಿದ್ರಂತ. ಹೋದಾಗ ಅವ್ರು ಹೇಳಿದ್ರಂತ ಗುಹೆ ಒಳಗೆ ಮೊಸಳಿಲ್ಲ, ಇಲ್ಲೇ ಹೊರಗೆಲ್ಲ ಐತಿ ನೋಡ್ರಿ ಅಂದ್ರಂತ. ಅದಕ್ಕೆ ನೋಡಕತ್ತೀವಿ. ಮೊಸಳೆ ಹಂಗಾರೆ ಕಾಣೋಲ್ದು ಎಲ್ಲಿ ಅಂತೇಳಿ, ಬರೀ ಮೀನು ಕಾಣತ್ತವು. ಇಲ್ಲಿದು ಗುಡಿ ಬ್ಯಾಕ್ ಸೈಡ್. ನಮ್ಮ ಹುಡುಗ ನೋಡಿ ಫೋಟೋ ಶೂಟ್ ಮಾಡ್ತಾನೆ. ಅವನು ಇವತ್ತು ತನಕ ಫುಲ್ ಡೇ ಇಲ್ಲೇ ಕುಂತಿರ್ತೀನಿ. ಮತ್ತು ಮೊಸಳಿ ನೋಡೇ ಹೋಗೋದು ಇವತ್ತು. ಯಾವ ಪ್ಲೇಸ್ ಎಲ್ಲ ಕ್ಯಾನ್ಸರಿ, ಎಲ್ಲ ಕಡೆ ನೋಡ್ಕೊಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಆದ್ರೆ ಮೊಸಳಿ ನೋಡ್ಕೊಂತ ಭಾರಿ ಕ್ಯೂರಿಯಾಸಿಟಿ ಐತಿ. ಯಾಕಂದ್ರೆ ವಿಡಿಯೋದ ಬೇಕಲ್ಲ ಮೊಸಳಿ ಮೇನ್. ನಾನು ಅವರು ಬೆಂಗಳೂರಿದ್ದ ಬಂದವ, ನಾನು ಇಲ್ಲೇ ಮಂಗಳೂರಲ್ಲಿ ಇರೋದು. ಆಚೆ ಇದೆ ಅಂತ ಹೇಳಿದ್ರಂತೆ ಇವರು. ಆ ಗುಹೆಗಳಿರೋದು ಹಬ್ಬಿ ಹಾಕಿದಾರಲ್ಲ, ಆ ಗುಹೆ ಅಲ್ಲ ಅಂತ ಈ ಗುಹೆದಾಗ ಹಾಂ. ಮತ್ತೆ ಈ ದೇವಸ್ಥಾನ ಮತ್ತೆ ಬೇರೆ ವಿಶೇಷ ಏನಂತ ಇದು ಆ ಗುಹೆ ಅನಂತ ಕೆರೆ. ಅಲ್ಲಿ ಹೋಗೋದು ತಿರುವನಂತಪುರದ ಮೂಲಸ್ಥಾನ ಎಂಬುದು ಬಹಳ ಮುಖ್ಯವಾದ್ದು ಮತ್ತು ಯುನಿಕ್ ಟೆಂಪಲ್ ಇದು. ಕೆರೆಯ ಮಧ್ಯೆ ಇರುವಂಥ ಪ್ರಾಕೃತಿಕ ಕೆರೆಯ ಮಧ್ಯೆ ಇರುವಂಥ ದೇವಸ್ಥಾನ ಮತ್ತು ಬಹಳ ಹಳೆಯ ದೇವಸ್ಥಾನ ಇದು. ನೋಡಿ, ಆ ಎಂಬೋಸಿಂಗ್ ಇದೆಯಲ್ಲ, ಮೇಲಿನ ಮಾಡಿನ ಕೆಳಗೆ ಎಂಬೋಸಿಂಗ್ ಕಾಣ್ತಲ್ಲ, ಅದು ಸಹಿತ ಕಲ್ಲಿನದ್ದಲ್ಲ, ಅದು ಕೂಡ ಲೇಪಿತ. ಅದು ಕೂಡ ಒಳಗೆ ಅದಕ್ಕೆ ಸ್ಕೆಲಿಟನ್ ಅಂದರೆ ಶೂಲ ಶರೀರ ಅಂತ ಹೇಳ್ತಾರೆ. ಆ ಶೂಲ ಶರೀರ ಇಟ್ಟು ಅದ್ರ ಮೇಲೆ ಲೇಪನ ಮಾಡಿದ್ದದು, ಕಲ್ಲೇ ಇಲ್ವೇ ಇಲ್ಲ ಅದು. ಅದು ಅಷ್ಟು ಹರ್ಷ. ಅದೇ ಗೋಡೆ ಕೆಳಗಡೆ ಮ್ಯೂರಲ್ಸ್ ಇದೆ. ಮ್ಯೂರಲ್ಸ್ ಅಂದರೆ ಗೋಡೆ ಚಿತ್ರಗಳು. ಮ್ಯೂರಲ್ಸ್ ಗೊತ್ತಾ? ಹಾಂ, ಆ ಗೋಡೆಯಲ್ಲಿ ಎಲೆ, ಹೂವು, ಹಣ್ಣಿನ ಎಕ್ಸ್ಟ್ರಾಕ್ಟ್ ತೆಗೆದು ಅದರಲ್ಲಿ ಚಿತ್ರ ಮಾಡೋದು. ಆ ಚಿತ್ರಗಳಿವೆ ಅಲ್ಲಿ. ಅದೆಲ್ಲ 2000 ವರ್ಷ ಹಳತ್ತು ಸಾಮಾನ್ಯ. ಆ 2000 ವರ್ಷ ಹಳತ್ತು ಚಿತ್ರ ಇರಬೇಕಿದ್ರೆ ಗರ್ಭಗುಡಿಯು ಅಷ್ಟೇ ಇರಬೇಕಲ್ಲ. ಹಾಂ, ಹಾಗೆ ಅದೇ ರೀತಿಯಲ್ಲಿ ಕಡುಶರ್ಕರ ವಿಗ್ರಹ. ಕಡುಶರ್ಕರ ಅಂದರೆ 8 ಥರದ ವಿಗ್ರಹ ನಿರ್ಮಾಣ ಮಾಡ್ತಾರೆ, 2 ಥರದಲ್ಲಿ. ಈಗ ಲಾಸ್ಟ್ ಟೈಮ್ ಒಂದು ಯಾವುದೋ ಮೊಸಳೆ ಇತ್ತಲ್ಲ ಹೆಸರು ಅಂತ, ಅದಕ್ಕೂ ಬಬಿಯಾ ಅಂತ. ಬಬಿಯಾ ಮೊಸಳೆ ತೀರ್ಕೊಂಡ ಮೇಲೆ ಇದು ಸಡನ್ಲಿ ಇದು ಇದಾಯಿತು. ಅದು ಹೆಂಗೆ ಅಂತ ಗೊತ್ತಾಗಿಲ್ಲ ನನಗೂ. ಅದು ನಾನು ನ್ಯೂಸ್ ಎಲ್ಲ ಕೇಳಿದೆ. ಪ್ರಾಯ ಏಜ್ ಆಗಿ ತೀರಿ ಹೋದದ್ದು, ಅಂದರೆ 43ನೇ ಇಸವಿನಲ್ಲಿ ಬಂದಿರ್ಬೋದು. ಹಾಗೆ 2022 ಆಗುವಾಗ ಅಷ್ಟು ಪ್ರಾಯ ಆಯ್ತಲ್ಲ, ವಯಸ್ಸಾಯ್ತಲ್ಲ. ಮತ್ತೆ ಈ ಮೊಸಳೆ ಮೊಸಳೆ ಆ ಮೊಸಳೆ ತೀರ್ಕೊಂಡು 1 ವರ್ಷ 1 ತಿಂಗಳು
2 ದಿವಸದಲ್ಲಿ ಬಂತು. ಅದೇ ಅದೇ ಈಗ ಇದ್ರ ಹೆಸರು ಅಂತ 2023 9ನೇ ತಾರೀಕಿಗೆ, ಅದು 7ನೇ ತಾರೀಕಿಗೆ ಇರೋದು. ಅಕ್ಟೋಬರ್ 7ಕ್ಕೆ 2022. ಇದ್ರ ಹೆಸರು ಅಂತ ಬಬಿಯಾ ಅಂತಲೇ ನೋಡಿ, ನಾವೆಲ್ಲ ಮಾತಾಡೋ ಭಾಷೆ, ನಾನಲ್ಲ ಈ ಊರಿನ ಭಾಷೆ. ಬಾಬೆ ಅಂತ ಹೇಳಿದ್ರೆ ಮಗು ಅಂತಲೇ, ಮುಗ್ಧ ಮಗು ಅಂತಲೇ ಬಾಬೆ ಅಂತಲೇ. ಹೆಚ್ಚಿನ ಅಂಚನೆ ಹಾಕಿ ಕೊಡೋದು. ಈ ಮೊಸಳೆ ಹೆಸರು ಕೂಡ ಬಬಿಯನೇ. ಬಾಬೆ ಅಂದ್ರೆ ಅದು ಮುಗ್ಧ ಅಂತ, ಏನು ಅಟ್ಯಾಕ್ ಮಾಡೋದಿಲ್ಲ, ಮನುಷ್ಯರಿಗೆ ಅಟ್ಯಾಕ್ ಮಾಡೋದಿಲ್ಲ, ಇಷ್ಟೊಳಗೆ ಯಾರು ತೊಂದರೆ ಮಾಡಿಲ್ಲ. ಹಾಗೆ ಬಾಬೆ ಅಂತಲಿ, ಬಾಬೆ ಅಂದ್ರೆ ಚಿಕ್ಕ ಮಗುವನ್ನು, ಮುಗ್ಧ ಮಗುವನ್ನು, ಇನ್ನೊಂದು ಮಗುವನ್ನು ಹೇಳುವಂತ ಮಾತಿಲ್ಲಿ ತುಳು ಭಾಷೆ. ಅದೇ ಇರಬೇಕು. ನಾನದು ವಿಮರ್ಶೆ ಮಾಡಿ 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 ಅದೇ ಇರಬೇಕು ಅಂತ ಗಟ್ಟಿ ಮಾಡಿದೆ. ಬಾಬೆ ಅಂತ, ಅದನ್ನೇ ಬಾಬಿಯಾ ಅಂತ ಹೇಳುದು. ಥ್ಯಾಂಕ್ ಯು. ಮತ್ತೆ ನೋಡಿ, ಆ ಶಿಲಾಶಾಸನ ಕೂಡ ತುಂಬ ಹಳತ್ತದು. 14 ಲೈನ್ ಇದೆ. ತುಳು ಭಾಷೆಯ ಅತ್ಯಂತ ಹಳೆಯ ಶಾಸನ. ಅನಂತಪುರ ಶಾಸನ ಅಂತ ನೀವು ಇದರಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಸಿಗ್ತದೆ. 14 ಲೈನ್ಗಳಿವೆ. 14 ಲೈನ್ ಇದೆ. ಅದು ಥ್ಯಾಂಕ್ ಯು. 1000 ವರ್ಷ ಹಳತ್ತದು. ಇಲ್ಲಿ ಯಾವುದೋ ಶಾಸನ ಇದೆ ಅಂತೆ, 14 ಲೈನ್ ಇದೆ ಅಂತೆ, ಎಲ್ಲ ತುಳು ಭಾಷೆಯಲ್ಲಿ ಇದೆ ಅಂತೆ. ನೋಡುವ, ಇದೆ ಅನ್ಸುತ್ತೆ, ಕಾಣ್ತಾ ಇಲ್ಲ ಆದರೆ ಏನು ಇಲ್ಲಿ. ಮೊದಲು ಇಲ್ಲಿ ಬಬಿಯಾ ಅಂತ ಒಂದು ಮೊಸಳೆ ಇತ್ತು, ಹಳೆಯ ಮೊಸಳೆ. ಅದು ತೀರ್ಕೊಂತು ಸಡನ್ಲಿ. ಅದು ತೀರ್ಕೊಂಡು 1 ವರ್ಷದಲ್ಲೇ ಇನ್ನೊಂದು ಮೊಸಳೆ ಅಂದರೆ ಮರಿ ಮೊಸಳೆ ಪ್ರತ್ಯಕ್ಷ ಆಯಿತು. ಅದರ ಹೆಸರು ಇವು ಕೂಡ ಅದನ್ನು ಬಬಿಯಾ ಅಂತ ಕರೀತಾರಂತೆ. ಬಟ್ ಮೊಸಳೆ ಕಾಣ್ತಿದೆ ನನ್ನ ಕಣ್ಣಿಗೆ, ಕ್ಯಾಮ್ರಾ ಕಣ್ಣಿಗೆ ಕಾಣ್ತಿದೆ ಗೊತ್ತಿಲ್ಲ. ಅಲ್ಲಿದೆಯಲ್ಲ ಆ ಗುಹೆ, ಆ ಗಿಡ ಇದೆಯಲ್ಲ, ಆ ಗಿಡದ ಕೆಳಗೆ ಕಾಣ್ತಿದೆ ನೋಡು ಮೊಸಳೆ, ಅಲ್ಲಿ ಕಾಣ್ತಿದೆ. ಬಟ್ ಕ್ಯಾಮ್ರಾ ಕಣ್ಣಿಗೆ ಕಾಣುತ್ತಿಲ್ಲ, ಗೊತ್ತಿಲ್ಲ. ಹೆಂಗೈತ್ಲೆ ಪ್ಲೇಸ್? ಮಸ್ತ್ ಐತಿ, ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ಅದು ಮೊಸಳೆ ಕಾಣುವಲ್ಲ ನಮಗೆ ಅಲ್ಲಿ ಕಲ್ತು ಹೊಡ್ಯಾನ. ಹಂಗೆ ಹಂಗೆ ಅನ್ಸಾಗೈತಿ. ನಾವು ಕಲ್ತು ಹೊಡಿತೀವಿ, ನಮಗೆ ಕ್ಯಾನ್ ಹೊಡಿತಾರೆ ಅವರು. ಅದು ನೋಡಿದ್ರೆ ಕಲ್ಲು ಇದ್ದಂಗೆ ಐತಿ, ಅಲ್ಲಿ ಕಲ್ಲಾಕ ಕುಂತೈತೆ, ಅದು ಗೊತ್ತಾಗಂಗಿಲ್ಲ ಅದು. ಸರಿ, ಇವನು ಆ ಮೊಸಳಿಗೆ ಕಲ್ತು ಹೊಡ್ಯಾಕ ಕೈಯಾಗ ಕಲ್ತು ತೋರಿಸಲಿಲ್ಲ. ಸಣ್ಣ ಅವು ಅಲ್ಲಿ ಮೀನು ಆ ಮೊಸಳಿ ಕಲ್ಲು ಹೊಡ್ಯಾಕ ನಾ ಬ್ಯಾಡ ಅಂತೀನಿ. ಬ್ಯಾಡ್ಲಿಪ್ಪ ಹೊಡಿಬೇಡ. ಯಾವ ಗುಹೆ? ಈ ಕೆಳಗೊಂದು ಗುಹೆ ಐತಲ್ಲ, ಅಲ್ಲಿ ತೋರಿಸಿದ್ವಲ್ಲ ಮೊಸಳೆ ಕುಂದಿರ್ತಂದ್ರೆ. ಹಾಂ, ಕೋಳಿ ರಾಘು ಅವರು ಏನೋ ಒಂದು ನ್ಯೂಸ್ ಹೇಳ್ತಾ ಇದ್ದಾರೆ. ಅಲ್ಲಿ ಕೆಲವೊಂದು ಗುಹೆ ತೋರಿಸಿದ್ನಲ್ಲ, ಆ ಗುಹೆ ಇಲ್ಲಿದ್ದ 600 ಕಿಲೋಮೀಟರ್ ಅನಂತ ಪದ್ಮನಾಮ ದೇವಸ್ಥಾನ ಐತಲ್ಲ, ಅಲ್ಲಿಗೂ ಕನೆಕ್ಟ್ ಆಯ್ತಂತ. ಇಲ್ಲಿದ್ದ ದೇವ್ರನ್ನ ಅಲ್ಲಿಗೆ ಎಕ್ಸ್ಪೋರ್ಟ್ ಅಂದ್ರೆ ಎತ್ಕೊಂಡು ಹೋದ್ರಂತ ಆ ಗುಹೆ ಮುಖಾಂತರ ಅಂತೇಳಿ ಯಾರೋ ಪೂಜಾರಿ ಹೇಳಿದ್ರಂತ ನಮ್ಮ ಸೌಕಾರ್ಗೆ. ಆವಾಜ್ ಅಲ್ಲಿ ಆಗಿಲ್ಲ. ನಮ್ಮ ಹುಡುಗ ಅಲ್ಲಿ 1 ತಾಸು ಆಯ್ತು ನಿಂತ್ಕೊಂಡು ಫುಲ್ ನೋಡಾಕ್ಬಿಟ್ಟಾನ. ಅಲ್ಲಿ ನೋಡ ಅಲ್ಲಿ ಅದು ನೋಡಿದ್ರೆ ಹೊರ ಬರವಲ್ದು, ನಾವು ನೋಡಿದ್ರೆ ನೋಡ್ದನ ಹೋಗಕ್ಕೆ ಮನಸ್ಸು ಬರವಲ್ದು. ನಮ್ಮ ಹುಡುಗ ಮುಸ್ಲಿಂ ನೋಡೋಕೆ ಎಷ್ಟು ಪ್ರಯತ್ನ ಬಿಡತ್ತ ನೋಡ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡಕ್ಕೆ ಬಿಡಾನ ಅಂತಿಲ್ಲ ಮುಸುಳಿ. ಹಾಂ, ಯಾಕೆ ಅದ್ರದ್ದು ಊಟ ನಾವು ತಿಂದು ಬಿಡೋಣ. ಮುಸುಳಿ ಸಿಗಲ್ಲ ಅದು ಕಟ್ಟಿಗೆ. ಮುರಾಗಾಗಿತ್ತು ಹಂಗೆ ಕಲ್ಲಿಗಿಲ್ತು ಹೊಡೆದು ಎಬ್ಬಿಸ್ಬಿಡ್ತಿದ್ವಿ. ಅದಕ್ಕೆ ನಮ್ಮ ಊರಾಗ ಇಲ್ಲಿಂತವೆಲ್ಲವು ಇವತ್ತು ಹಾಟ್ಸ್ಮಕ್ ಇರ್ತಾರಂತ ನಮ್ಮ ಊರಾಗ ಇಂಥವೆಲ್ಲ ಇಲ್ಲ. ಅದು ಹೊರಗೆ ಬರೋದಲ್ಲ, ಅದು ಕಲ್ಗಿಲ್ತು ಹೊಡ್ಯಾಕಂತ ನಿಂತಾನೀಗ. ಪೂಜೆ ಆಗೈತಿ, 12 ಗಂಟೆ ಆಯ್ತು. ತಡಿ, ಅವರು ಹೇಳಿದ್ರು ನಮಗೆ 12 ಗಂಟೆ ನೈವೇದ್ಯ ಇಡ್ತೇವೆ, 12ವರೆಗೆ ಅವಾಗ ಬರುತ್ತೆ ಅಂತ. ನಾವು ಬೆಳಗ್ಗೆ ಇಲ್ಲೇ ವೇಟ್ ಮಾಡಕತ್ತೀವಿ, ನೋಡೋಣ ಈಗ ಬರುತ್ತಾ ಇಲ್ಲ ಅಂತೇಳಿ. ಬರೋಬ್ಬರಿ 3 ಅವರ್ ಆಯ್ತು, 12 ಗಂಟೆ ಆಯ್ತು, ಪೂಜೆನ ಆಯ್ತು, ಆದ್ರೆ ಹೊರಗೆ ಬರಲಿಲ್ಲ ಅದು. ಅದಕ್ಕೆ ನಾವು ಒಂದು ಸ್ನ್ಯಾಕ್ಸ್ ಬ್ರೇಕ್ ಅಥವಾ ಟೀ ಬ್ರೇಕ್ ತಗೋ ಅಂತ ಬಂದೀವಿ. ನೋಡೋಣ, ಟೀ ಬ್ರೇಕ್ ತೊಗೊಂಡು ಹೋಗ್ತೀವಿ ವಾಪಸ್. ಇಲ್ಲಿ ಟೀ ಬ್ರೇಕ್ ತಂದು ನೋಡಿ. ಅಲ್ಲಿ ನೈವೇದ್ಯ ತಂದ್ರೆ ಆ ಮುಸುಳಿಗೆ ಇಷ್ಟ ತನಕ ಯಾರು ಇರಲಿಲ್ಲ. ಈಗ ನೋಡಿದ್ರೆ ಫುಲ್ ಜನ ಬಂದವ್ರು ನಿಂತಾರೆ, ಫುಲ್ ಎಲ್ಲ. ಟೈಮ್ 12:15 ಆಯ್ತು. ಎಲ್ಲಿ ಅಲ್ಲಿ ತಂದ್ರೆ, ಅಲ್ಲಿ ನೈವೇದ್ಯ ತಂದ್ರೆ ನೋಡೋಣ. ಅವ್ರು ಬೆಳಗ್ಗೆ ಹೇಳಿದ್ರು ನಮಗೆ 12ವರೆಗೆ ನೈವೇದ್ಯ ಹಾಕ್ತೀವಿ, ಅವು ಬರುತ್ತೆ ಅಂತೇಳಿ. ಇನ್ ಕೇಸ್ ಈಗ ನೈವೇದ್ಯ ಹಾಕ್ದಾಗ ಬಂತಂದ್ರೆ ಏನು ಮಾಡೋಣ, ಏನು ಮಾಡ್ತಾರೆ ನೋಡ್ಕೊಂಡು ಹೋಗೋಣ ಅಷ್ಟೆ. ಊಟಕ್ಕೆ ಒಂದೆರಡು ಊಟಕ್ಕೆ ಬರಲಿಲ್ಲ ಮುಸುಳಿ. ಪೂಜೆ ಆಯ್ತು, ಎಲ್ಲ ಆತೀನ ಆಯ್ತು, ಎಲ್ಲ ಮುಸುಳಿನೂ ಬರಲಿಲ್ಲ. ಊಟಕ್ಕೆ ಹೋಗೋಣ.
ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗೋಣ ನಡಿ. ಹುಡು ಬೆಳಗ್ಗಿದ್ದ 3 ಅವರ್ ಇದ್ದ ಕಾದಿದ್ದೀನಿ. ಎಲ್ಲರೂ ನೋಡ್ತಾ ಇದ್ದಾರೆ ಇಲ್ಲೆಲ್ಲ ಬಂತನ್ಸುತ್ತೆ. ಅಲ್ಲಿ ಪೂಜಾರಪ್ಪ ನೈವೇದ್ಯ ಇಡಕ್ಕೆ ಹೋಗಿದ್ ಮಾರ, ಅದಕ್ಕೆಲ್ಲ ಜನ ಹೋದ್ರೆ ನಾವು ಓಡೋಗಿವಿ. ಏನಿಲ್ಲ ಅಲ್ಲೇ ಕುರಿ. ಯಾವ ಊರು ಕುರಿ? ನಾನು ಗದಗ ಕುರಿ. ಇಲ್ಲ ಮರ ಬಂದಿಲ್ಲ. ಅನ್ನ ಪ್ರಸಾದದ ಕೌಂಟರ್ ಇದು. ಅನ್ನ ಪ್ರಸಾದ ಎರಡು ಚೀಟಿ ಕೊಡಿ. ಎರಡು ಊಟಕ್ಕ ಊಟ ಪೂಜೆ ನಡಕತೈತಿ ಎಲ್ಲ. ಆಗಲೇ ಪೂಜಾರಷ್ಟ ಪೂಜಾರ ಮಾಡಿದ್ರು. ಈ ಭಕ್ತಾದಿಗಳು ಸೇರಿಸಿ ಎಲ್ಲ ದೈವದ ಪೂಜೆ ಮಾಡ್ತಾರೆ. ಬಟ್ ಎಲ್ಲ ಪೂಜೆ ಆಗತ್ತವು, ಮುಸಳಿ ಮಾತ್ರ ಬರುವಲ್ದು. ಹಬ್ಬ 2 ಗಂಟೆ ಆಯಿತು, ಇನ್ನೂ ಹೊರಗೆ ಬರಲಿಲ್ಲ ಅದು. ಹಂಗಾಗಿ ವಾಪಸ್ ಹೊಂಟಿವಿ. ಬಟ್ ಹಚ್ತವು ಅಲ್ಲಿ ಊಟ ಸ್ಟಾರ್ಟ್ ಆಯ್ತು. ಬಟ್ ನಮ್ಮ ಹುಡುಗ ಮೀನಾ ತಿಂತಾನಂತ, ಹಾಗಾಗಿ ಹೊರಗೆ ಹೋಗಿ ಮೀನಾ ತಿನ್ನೋಣ. ಬಾಯ್ ನೆಕ್ಸ್ಟ್ ಟೈಮ್ ಇನ್ ಕೇಸ್ ಬಂತಂದ್ರೆ ತೋರಿಸ್ತೀನಿ. ಎಡಿಟ್ನ್ಯಾಗ ಯಾವುದೋ ಒಂದು ಕಟ್ ಮಾಡಿ ಹಾಕಿ ತೋರಿಸ್ತೀನಿ. ಬಾಯ್.